ಸಾಮಾನ್ಯವಾಗಿ ನಾವೆಲ್ಲ ಅಂದರೆ ಈ ಬಿ ಕಾಮ್ ಮಾಡಿದವರು 1 ರಿಂದ 6 ಸೆಮ್ಮಲ್ಲಿ ಒಂದು ಬ್ಯಾಕ್ಲಾಗ್ ಇರುತ್ತೆ. ಫಸ್ಟ್ ಸೆಮ್ಮಲ್ಲಿ ಒಂದು ಹೋಗ್ಬಿಡುತ್ತೆ. ಸೆಕೆಂಡ್ ಸೆಮ್ ಬರಿಬೇಕಾದ್ರೆ ಫಸ್ಟ್ ಸೆಮ್ದು ಮುಗಿಸ್ಕೋತೀವಿ, ಅಥವಾ ಥರ್ಡ್ ಸೆಮ್ಮಲ್ಲಿ ಬರಿಬೇಕಾದ್ರೆ ಫಸ್ಟ್ ಸೆಮ್ದು ಬರೆದು ಮುಗಿಸ್ಕೋತೀವಿ. ಒಂದು ಎಕ್ಸ್ ಇರುತ್ತೆ, ಒಂದು ಎಕ್ಸ್ ಇರುತ್ತೆ. ಕೆಲವ್ರಿಗೆ 5x ಇತ್ತು. 5 ನಂಗ 5 ಅಲ್ಲ 14x. ಅದೇ ಇದು ನಿನ್ ಬಾಯಲ್ಲಿ ಬರಲಿ ಅಂತ 14 ಹಂಗಂತ ಅಲ್ಲ, ನಾನು ಎಕ್ಸಾಮ್ ಬರೆಯಕ್ ಹೋಗ್ತಿರ್ಲಿಲ್ಲ ಅಷ್ಟೇ, ಬರ್ದು ಫೇಲ್ ಆಗಿರೋದಲ್ಲ. ಅದು ಎರಡು ಕ್ಯಾಚ್ ಸ್ಲಿಪ್ ಅಲ್ಲಾದ್ರೂ ಒಂದೇ, ಡೀಪ್ ಅಲ್ಲಾದ್ರೂ ಒಂದೇ, ಔಟೇ. ಡಿಫ್ರೆನ್ಸ್ ಏನೂ ಇಲ್ಲ. ಹೋಗಿಲ್ವಂತೆ, ಬರೀಲಿಲ್ವಂತೆ, ಫೇಲ್ ಆದ್ರೆ ದೊಡ್ಡ ಕಥೆ ಆಯ್ತಲ್ಲ. ಏನಕ್ಕೆ ಅಂದ್ರೆ ಅವಾಗೆಲ್ಲ ನಾನು ರಿಯಾಲಿಟಿ ಶೋಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅವಾಗ ಬ್ಯುಸಿ ಆಗಿದ್ದೆ, ಸ್ವಲ್ಪ ಎಕ್ಸಾಮ್ ಕಡೆ ಗಮನ ಹರ್ಸಕ್ ಆಗ್ತಿರ್ಲಿಲ್ಲ. ಬಟ್ ಲಾಸ್ಟ್ ಸೆಮಲ್ಲಿ 6ನೇ ಸೆಮಲ್ಲಿ ಎಲ್ಲ ಬರ್ದು 14 ಪಾಸ್ ಆಗಿದೆ, ಗೊತ್ತಾ? ಚಪ್ಪಾಳೆ ಚಪ್ಪಾಳೆ ಸಾಧನೆ ಕೊಂದು ಚಪ್ಪಾಳೆ. ನೀನೇ ಕಷ್ಟ ಮಾಡ್ಕೊಂಡು ಆಮೇಲೆ ಏನೋ ದೊಡ್ಡ ಸಾಧಿಸ್ಬಿಟ್ಟೆ ಅಂತ ಹೇಳಿದ್ರೆ ಏನಾದ್ರೂ ಅರ್ಥ ಇಲ್ಲ ಇದಕ್ಕೆ.